ಆದಿಯವರೇ, ನೀವು ಮದ್ವೆ ಆಗ್ಬೇಕು. ನನಗೊತ್ತು, ಮದ್ವೆ ಅಂದ ತಕ್ಷಣ ನೀವು ನಿಮ್ ಜೀವನದಲ್ಲಿ ನಡೆದಿರೋ ಕಹಿ ಘಟನೆನ ನೆನೆಸ್ಕೊಳ್ತೀರಿ ಅಂತ. ಆದ್ರೆ ಅದು ಮುಗ್ದೋಗಿರೋ ಕಥೆ ಆದಿಯವರೇ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನಮ್ ಜೀವನ ಮುಂದಕ್ಕೆ ಹೋಗಲ್ಲ. ಕೆಸರಿರೋ ಹಳ್ಳಕ್ ಬಿದ್ಮೇಲೆ ಏಳ್ಬೇಕು ಅಂತ ಮನ್ಸಿದ್ರೆ ಸಾಲ್ದು ಆದಿಯವರೇ, ಎದ್ದೇಳೋ ಪ್ರಯತ್ನ ಕೂಡ ಮಾಡ್ಬೇಕು. ಆ ಕೆಸರನ್ನ ತುಳಿದು ಮೇಲ್ ಬರ್ಲೇಬೇಕು. ಕೆಟ್ಟ ನೆನಪುಗಳು ಹಾಗೆ ಆದಿಯವರೇ, ನಾವ್ ಅದನ್ನ ಮರಿತೀವಿ ಅಂದ್ರೆ ಸಾಲಲ್ಲ, ಅದನ್ನ ತುಳಿದು ಮೇಲ್ ಬಂದ್ರೆ ಮಾತ್ರ ನಮ್ಗೆ ಒಳ್ಳೆ ಜೀವನ ಸಿಗೋದು. ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀರಿ? ಆದಿಯವರು ನಾನು ಹೇಳೋದನ್ನೆಲ್ಲ ಖುಷಿ ಖುಷಿಯಾಗಿ ಕೇಳ್ತಿದ್ದಾರೆ ಅಂದ್ರೆ ಬಹುಶಃ ಅವ್ರಿಗೆ ಮದ್ವೆಗೆ ಒಪ್ಪಿಗೆ ಇದೆ ಅನ್ಸುತ್ತೆ. ಖಂಡಿತ ಒಪ್ಪಿಗೆ ಭಾಗ್ಯ. ನೀವಾಗೆ ಬಂದು ಮದ್ವೆ ಆಗೋಣ ಅಂತ ಹೇಳ್ತಾ ಇದ್ದೀರಾ ಅಂದಾಗ ನಾನು ಯಾಕೆ ಬೇಡ ಅನ್ಲಿ? ಆದಿಯವ್ರೆ, ನಿಮ್ ಜೀವನ ಆರಾಮಾಗಿರ್ಬೇಕು. ನೀವು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಹೋದಾಗ ನಿಮ್ಮ ಖುಷಿ, ನೋವು, ದುಃಖ, ಸುಸ್ತು ಇದು ಯಾವುದನ್ನು ಹೇಳ್ಕೊಳ್ದೇನು ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಜೀವ ಮನೇಲಿರ್ಬೇಕು. ನಿಮ್ಮ ಜೊತೆ ಪ್ರತಿ ಕ್ಷಣ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕೋದಕ್ಕೆ ನಿಮ್ದು ಅನ್ನೋ ಒಂದು ಸ್ವಂತ ಜೀವ ಬೇಕು. ನೀವ್ ಬಿದ್ದಾಗ ಎಬ್ಸೋಕೆ, ನಿಮ್ ಮನ್ಸಿಗೆ ತುಂಬಾ ಬೇಜಾರಾದಾಗ ಹಾಗೆ ಹಾಯಾಗಿ ಹೊರಗೋದಕ್ಕೆ ಒಂದು ಹೆಗಲು, ನೆಮ್ಮದಿ ಸಿಗಕ್ಕೆ ಒಂದ್ ಮಡಲ್ ಬೇಕು. ಇದೆಲ್ಲ ನಿಮ್ ಜೀವನದಲ್ಲಿ ಆಗ್ಬೇಕು. ನಿಮ್ಗೆ ಪವಿತ್ರವಾದ ಪ್ರೀತಿ ಸಿಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಬೇಗ ಮದ್ವೆ ಆಗಿ, ಅದು ನಿಮ್ ಮನೆಯವ್ರು ತೋರ್ಸೋ ಹುಡುಗಿನೇ ಮದ್ವೆ ಆಗಿ. ಆದಿಯವರೇ, ನಮ್ಮಿಬ್ರ ಸ್ನೇಹ ಎಂಥದ್ದು ಅಂತ ನಿಮಗ್ ಗೊತ್ತು. ಆ ಸ್ನೇಹದ ಮೇಲೆ ಗಟ್ಟಿಯಾಗಿ ಪ್ರಮಾಣ ಮಾಡಿ ಹೇಳಿ, ನೀವು ಹಳೆದನ್ನೆಲ್ಲ ಮರೆತು ಹೊಸ ಜೀವನನ ಶುರು ಮಾಡ್ತೀರಿ ಅಂತ. ಏನಾಯ್ತು ಪೂಜಾ, ನೀನ್ ಯಾವತ್ತಾದ್ರೂ ಈ ಕೋತಿ ಮರಿ ತೂಕಡ್ಸೋದ್ ನೋಡಿದ್ಯಾ? ಕೋತಿ ಮರಿ ಅಲ್ಲ ಕಣೆ ಗೂಬೆ, ನಿದ್ದೆ ಬಂದ್ರೆ ಮಲ್ಕೋಬೇಕು ತಾನೆ, ಈ ತರ ತೂಕಡ್ಸ್ಕೊಂಡಿದ್ರೆ. ಭಾಗ್ಯಕ್ಕನ್ ಬರ್ಡೇ ಕಣೋ. ನನ್ಗೆ ತನ್ವಿಗೆ ಕಾಂಪಿಟೇಷನ್, ಯಾರು ಫಸ್ಟ್ ವಿಶ್ ಮಾಡ್ತಾರೆ ಅಂತ. ಅದಕ್ಕೆ ನಾನೆಲ್ಲ ಮಲ್ಕೊಂಡ್ಬಿಟ್ರೆ ಅಷ್ಟೇ ಕತೆ. ಆಮೇಲೆ ಎಲ್ರು ನನ್ನ ಆಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಮಲ್ಗೋದೇ ಬೇಡ, ವಿಶ್ ಮಾಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ. ಓಹೋ,
ಅದಾ ಕತೆ. ಇನ್ನು ಟೈಮ್ ಇದೆಯಲ್ಲ, ನೀನ್ ಮಲ್ಕೋ, ನಾನು ಎಬ್ಬಿಸ್ತೇನೆ. ಪಕ್ಕನಾ? 100% ಪಕ್ಕ. ಬಾ ನೀನ್ ಮಲ್ಕ್ ಬಾ. ಆದಿಯವ್ರೆ, ಮಾತ್ ಕೊಡಿ ಅದ್ನಲ್ಲ, ಮತ್ತ್ಯಾಕ್ ಮಾತ್ ಕೊಡದೆ ಸುಮ್ನೆ ನಿಂತಿದ್ದೀರಿ? ನೀವು ಹೇಳಬೇಕು ಅಂತಿದ್ದ ವಿಷಯ ಇದೇನಾ ಭಾಗ್ಯ ಅವರೇ? ಹೌದು ಆದಿಯವ್ರೆ, ನಿಮ್ ಮನೆಯವರೆಲ್ಲ ನಿಮ್ ಹತ್ರ ಈ ವಿಷಯವಾಗಿ ಮಾತಾಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಿದಾರಲ್ವಾ? ಆದ್ರೆ ಪ್ರತಿ ಸಲ ನೀವ್ ಏನಾದ್ರೂ ಮಾಡಿ ಅವ್ರಗಳ ಬಾಯಿ ಮುಚ್ಚಿಸ್ತಿದ್ರಂತೆ. ಅದಕ್ಕೆ ಕಾಮತ್ ಮಾವನೇ ಬಂದು ನೀನ್ ಹೇಳಿದ ಮಾತನ್ನ ಆದಿ ಕೇಳ್ತಾನೆ, ಏನಾದ್ರೂ ಮಾಡಿ ಅವನನ್ನ ಮದ್ವೆಗೆ ಒಪ್ಸು ಅಂತ ಒಂದು ದೊಡ್ಡ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ಆದಿಯವ್ರೆ. ನಾನು ಕೂಡ ನೀವ್ ಕೊಟ್ಟಿರೋ ಜವಾಬ್ದಾರಿನ ಖಂಡಿತ ಪೂರೈಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೋಡಿ ಆದಿಯವ್ರೆ, ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮದ್ವೆಗೆ ಒಪ್ಕೊಳ್ಳಿ. ಆದಿಯವ್ರೆ, ಮೌನವಾಗಿ ನಿಂತಿದ್ದೀರಾ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ ಹಾಗೆ. ನಾನೇನೋ ಹೇಳ್ಬೇಕು ಅಂತಿದ್ನಲ್ಲ, ಅದೇನು ಅಂತ ನೀವು ಕೇಳಲೇ ಇಲ್ಲ. ನೀವು ಕೇಳೋದು ಬೇಡ, ನಾನೇ ಹೇಳ್ತೀನಿ. ಒಂದ್ ನಿಮಿಷ ರೀ. ಥ್ಯಾಂಕ್ಸ್ ಭಾಗ್ಯ. ಥ್ಯಾಂಕ್ಸ್. ಯಾಕೆ? ನನ್ನ ಒಳಗಿನ ಥಾಟ್ ಅನ್ನ ನೀವು ಹೇಳಿದ್ದಕ್ಕೆ. ನಿಮ್ ಮಾತಿನ ಅರ್ಥ? ನೀವು ಹೇಳಿದ ಹಾಗೆ ನಾನು ಮದುವೆ ಆಗ್ಬೇಕು ಅಂತಿದ್ದೀನಿ. ಒಂದಷ್ಟು ದಿನಗಳಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹೌದಾ ಆದಿಯವ್ರೆ? ನಿಜವಾಗ್ಲೂ ತುಂಬಾ ಸಂತೋಷದ ವಿಷಯ. ಒನ್ ಮೋರ್ ಟೈಮ್ ಥ್ಯಾಂಕ್ಸ್ ಭಾಗ್ಯ. ಮತ್ತೇನಾ? ಇದ್ಯಾಕೆ? ನಿಂತು ನೀರಾಗಿದ್ದ ನನ್ನ ಜೀವನನ ಚೇಂಜ್ ಮಾಡಿದ್ದಕ್ಕೆ. ಅರ್ಥ ಆಗ್ಲಿಲ್ಲ ಆದಿಯವ್ರೆ. ಭಾಗ್ಯವರೇ, ನಿಮ್ಗೆ ಜೇಡದ ಕತೆ ಗೊತ್ತಾ? ತಾನು ಹೆಂಡಿರೋ ಬಲೆಯಲ್ಲಿ ಕೊನೆಗೊಂದಿನ ಅದೇ ಸಿಕ್ಕಾಕೊಂಡು ಸತ್ತು ಹೋಗುತ್ತಂತೆ. ಆದಿಯವ್ರೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಭಾಗ್ಯ. ನಾನು ಆ ಜೇಡದ ತರನೇ ಬದುಕ್ತಾ ಇದ್ದೆ. ನನ್ನ ಸುತ್ತ ಕೆಟ್ಟ ನೆನಪುಗಳ ಬಲೆನ ಹೆಣ್ಕೊಂಡಿದ್ದೆ. ನಾನು ಹೆಣ್ಕೊಂಡಿರೋ ಬಲೆಯಲ್ಲಿ ನಾನೇ ಸಿಕ್ಕಾಕೊಂಡು ಸತ್ತು ಹೋಗ್ತೀನೇನೋ ಅನ್ನೋಷ್ಟರಲ್ಲಿ ನೀವು ಬಂದು ಆ ಬಲೆನ ತೆಗೆದು ನನ್ನನ್ನು ಫ್ರೀ ಮಾಡಿದ್ರಿ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಕಥೆ ಕಟ್ಕೊಂಡು ಅದೇ ನನ್ನ ಜೀವನ ಅಂತ ಅನ್ಕೊಂಡು ಬಾಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಸಂಗೀತ ಆಗಿ ಬಂದಿದ್ದು ನೀವು ಭಾಗ್ಯ. ಇವತ್ತು ನನ್ನ ಆಲೋಚನೆಗಳು ಇಷ್ಟೊಂದು ಬದಲಾಗಿವೆ, ನನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನೀವು ಭಾಗ್ಯ. ಸುರಭಿ ನನ್ನ ಬಿಟ್ಟು ಹೋದ್ಮೇಲೆ ಮದುವೆ, ಪ್ರೀತಿ ಇದರಲ್ಲೆಲ್ಲ ನಾನು ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೆ. ಮತ್ತೆ ನನ್ನ ಬಾಳಲ್ಲಿ ಪ್ರೀತಿ, ಮದುವೆ ಇದರಲ್ಲೆಲ್ಲ ನಂಬಿಕೆ ಬರೋ ಹಾಗೆ ಮಾಡಿದ್ದು ನೀವು ಭಾಗ್ಯ. ಎಲ್ಲ ಮಾಡಿರೋ ನಿಮ್ಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯನ? ಎಸ್ ಭಾಗ್ಯ. ಭಾಗ್ಯ, ನಾವು ಒಂದು ಸಿಹಿಯಾದ ಹಣ್ಣನ್ನ ತಿಂದಾಗ ಆ ಹಣ್ಣನ್ನ ಹೊತ್ತಿರೋ ಮರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಆದ್ರೆ ಆ ಮರನ ಹೊತ್ತಿರೋ ಬೇರಿಗೆ ಯಾವತ್ತೂ ಥ್ಯಾಂಕ್ಸ್ ಹೇಳಲ್ಲ.
ಇವತ್ತು ನಾನು ಆ ಬೇರ್ಗೆ ಥ್ಯಾಂಕ್ಸ್ ಹೇಳಕ್ ಹೊರಟಿದ್ದೀನಿ. ದೇವ್ರೆ ನೀವ್ ಏನ್ ಹೇಳ್ತೀರಿ? ಎಸ್ ಭಾಗ್ಯ, ನನ್ನ ಜೀವನದಲ್ಲೇ ಪ್ರೀತಿ ಆಳವಾಗಿ ಬೇರೂರಿದೆ. ಮದುವೆ ಆಗೋ ಆಸೆ ಮತ್ತೆ ಬೇರೂರಿದೆ ಅಂತಂದ್ರೆ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನೀವೇ. ನೀವ್ ಹೇಳ್ದಾಗೆ ನಾನು ಮದುವೆ ಆಗ್ತೀನಿ. ಆದ್ರೆ ಹಸೆ ಮಣೆ ಮೇಲೆ ನೀವು ಕೂರ್ಬೇಕು ಅಷ್ಟೆ. ನಾನ್ ಕಟ್ಟೋ ಆ 3 ಗಂಟು ನಿಮ್ ಕತ್ತಿಗೆ ಆಗಿರ್ಬೇಕು. ನಾನಿಡೋ ಕುಂಕುಮ ನಿಮ್ ಹಣೆಗಾಗಿರ್ಬೇಕು. ಭಾಗ್ಯ, ಐ ಲವ್ ಯು. ವಿಲ್ ಯು ಮ್ಯಾರಿ ಮೀ? ಅಬ್ಬಾ, ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಿದೆ. ಈಗ ಪೊಲೀಸ್ ಕಾಲ್ ಮಾಡಿ 2 ಹನಿ ಕಣ್ಣೀರ್ ಹಾಕಿದ್ರೆ ಮುಗೀತು. ಹಲೋ ಹಲೋ, ಪೊಲೀಸ್ ಸ್ಟೇಷನಾ? ಹೌದು ಹೇಳಿ. ನನ್ ಗಂಡ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಸ್ಪಿಟಲ್ ಅಲ್ಲಿ ತುಂಬಾ ಒದ್ದಾಡ್ತಿದ್ದಾನೆ. ನಾನು ಇವಾಗ ಇದೇ ಏರಿಯಾದಲ್ಲಿರೋ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ಬೇಕು ಅಂದ್ರು, ಅದಕ್ಕೆ ಕಾಲ್ ಮಾಡಿದೆ. ಸರಿ, ನೀವು ಲೊಕೇಶನ್ ಕಳಿಸಿ, ನಾವು ಬರ್ತೀವಿ. ಒಂದ್ ನಾಟಕ ಮುಗೀತು. ಇವಾಗ ತನ್ನಿಗ್ ಕಾಲ್ ಮಾಡಿ ಇನ್ನೊಂದು ನಾಟಕ ಮಾಡೋಣ. ಅಕ್ಕ, ಯಾಕೆ ಫೋನ್ ಕಟ್ ಮಾಡ್ದೆ? ಯಾವ್ದೋ ಅನ್ನೋನ್ ನಂಬರ್ ಕಣೋ. ಹ್ಯಾಪಿ ಬರ್ಡೇ ಮಗಳೇ. ಶುಭಾಶಯಗಳು ನಿನಗೆ. ಬರ್ಡೇ.
ಒಂದ್ ನಿಮಿಷ ಇರಮ್ಮ. ಯಾಕೇನಾಯ್ತು? ಒಂಥರ ಇದೆಯಾ? ಅದೇನಾಯ್ತು ಅಂದ್ರೆ ಹಾಗೆ ಏನಾಯ್ತು? ನೀವು ಹೇಳ್ದಾಗೆ ನಾನು ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ಐ ಲವ್ ಯು ಭಾಗ್ಯ. ಗೆಳತಿ, ನಾನು ಅನ್ಕೊಂಡಂಗೆ ಆಯ್ತು. ಭಾಗ್ಯಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಯಾಕೆ ಹಾಗೆ ಅನ್ಕೋತೀಯ ನೀನು? ಯಾಕೆ ಹಾಗೆ ಅನ್ಕೋತೀಯ ಅಂತಂದ್ರೆ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಅಲ್ಲೇ ಒಪ್ಕೋತಿದ್ರು ತಾನೆ. ಆದ್ರೆ ಏನು ಮಾತಾಡದೆ ಬಂದ್ಬಿಟ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಇಷ್ಟಕ್ಕೆ ಆತರ ಎಲ್ಲ ಅನ್ಕೊಂಡ್ಬಿಡದ? ನೋಡು ಫ್ರೆಂಡು, ಅವಳು ನಿನಗೆ ಉತ್ತರ ಕೊಡ್ಲಿಲ್ಲ ಅನ್ನೋದು ನಿಜ. ಅಂದ ಮಾತ್ರಕ್ಕೆ ಅವಳಿಗೆ ಪ್ರೀತಿನೇ ಇಲ್ಲ ಅಂತ ಅರ್ಥನಾ? ನೀನ್ ಏನೇನೋ ಯೋಚನೆ ಮಾಡ್ತೀಯಪ್ಪ. ನನ್ಗನ್ಸತ್ತೆ ಖುಷಿಲ ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ತೋಚಿಲ್ಲ ಅನ್ಸತ್ತೆ. ಅದಕ್ಕೆ ಅವಳು ಏನು ಹೇಳಿಲ್ಲ ನಿನಗೆ, ಹಾಗೆ ಬಂದ್ಬಿಟ್ಟಿದ್ದಾಳೆ. ಅಜ್ಜಿ ಅಂಕಲ್, ಯಾಕಲ್ಲೇ ಇದ್ದೀರಾ? ಬನ್ನಿ ಒಳಗಡೆ. ಇಲ್ಲ ತನ್ಮಯ್, ಪರವಾಗಿಲ್ಲ. ನಾನು ಫ್ರೆಂಡು ತನ್ಮೈ ಕರೀತಾ ಇದ್ದಾನೆ. ನೀ ಬರ್ಲಿಲ್ಲ ಅಂದ್ರೆ ಅವನಿಗೆ ಬೇಜಾರಾಗುತ್ತೆ. ನಡಿ ನಡಿ ನಡಿ, ನೀನು ಬಾ ಬಾ, ನೀ ಬಾ. ಬಾ ಬಾ ಬಪ್ಪ. ಭಾಗ್ಯ, ಅದೇನೋ ದೊಡ್ಡ ಮೀಟಿಂಗು ಹೋಗ್ಬೇಕು ಅಂತ ಹೋಗಿದ್ಯಲ್ಲ, ಏನಾಯ್ತು? ನೀನ್ ಅನ್ಕೊಂಡಂಗೆ ಆಯ್ತಾ? ಭಾಗ್ಯ, ಯಾಕೆ ಸುಮ್ನೆ ನಿಂತಿದ್ಯಾ? ಅಲ್ಲ, ಹೋಗಿದ್ ಕೆಲ್ಸ ಆಗ್ಲಿಲ್ವಾ? ಅಲ್ಲ ಮಗಳೇ, ಈ ತರ ಮೌನವಾಗಿ ನಿಂತ್ರೆ ಏನು? ಏನಾದ್ರೂ ಹೇಳು. ಅದೇ ನೀನಾದ್ರೂ ಹೇಳು, ಏನಾಯ್ತು? ಅಲ್ಲ, ನೀವಿಬ್ರು ಇಷ್ಟ ಸೈಲೆಂಟ್ ಆಗಿದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಅಂಕಲ್, ನೀವಾದ್ರೂ ಹೇಳಿ. ನಾನು ಹೇಳೋದೆಲ್ಲ ಹೇಳಾಗಿದೆ. ಇನ್ನ ಭಾಗ್ಯ ಉತ್ತರ ಕೊಡಬೇಕು ಅಷ್ಟೇ.
ಅಲ್ಲ ಮಗಳೇ, ಅಮ್ಮ ಚಿಕ್ಕಿ ಫೋನ್ ಮಾಡ್ತಿದ್ದಾಳೆ. ಹೌದು, ತನ್ವಿಯಲ್ಲಿ ಅವ್ರಿಗಿಂತ ಮುಂಚೆ ನಾನೇ ತಾನೇ ವಿಶ್ ಮಾಡಿದ್ದು. ಏ ಇಲ್ಲ ಇಲ್ಲ, ನಾನೇ ಫಸ್ಟ್ ವಿಶ್ ಮಾಡಿದ್ದು. ಏ ಕಳ್ಳ, ಸುಳ್ಳು ಹೇಳ್ಬೇಡ. ಏ ಇಲ್ಲ ಇಲ್ಲ, ನಾನೇ ವಿಶ್ ಮಾಡಿದ್ದು, ಬೇಕಿದ್ರೆ ಕೇಳಿ. ಹೌದಮ್ಮ ಪೂಜಾ, ಅವನೇ ವಿಶ್ ಮಾಡಿದ್ದು. ಹಾ ಅರೆ ಅಲ್ಲ ಆದಿ ಅಣ್ಣ ಇದಾನ? ಹ್ಞೂ ಇದಾರೆ. ಕೊಡೋನ್ಗೆ. ಅರೆ ಅಣ್ಣ, ನೀನ್ ಯಾವ ಗ್ಯಾಪ್ ಅಲ್ಲಿ ಹೋದೆ? ಜಸ್ಟ್ ಇವಾಗ ಬಂದೆ ಕಿಶನ್. ಓಕೆ ಓಕೆ. ಏ ನಾನ್ ಮಾತಾಡ್ತೀನಿ, ಇದಕ್ಕೋ. ಬಾವಾ, ಅಕ್ಕಂಗ್ ಫೋನ್ ಕೊಡಿ. ಅಕ್ಕ, ಬರ್ತ್ಡೇ ಅಂತ ರೆಡಿ ಆಗಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಒಳ್ಳೆ ಮದ್ವೆ ಹೆಣ್ ತರ ಇದ್ಯಾ. ಅಕ್ಕ, ಒಂದ್ ಕೆಲ್ಸ ಮಾಡು, ಈಗ್ಲೇ ತನ್ವಿಗೆ ಹೇಳು ಸೆಲೆಬ್ರೇಷನ್ ಶುರು ಮಾಡಕ್ಕೆ. ನಾವ್ ಇಲ್ಲಿಂದಾನೇ ಕುತ್ಕೊಂಡು ನೋಡ್ತೀವಿ. ಓಕೆ, ಎಲ್ಲ ರೆಡಿ ಇದೆ.